ಚಿಕನ್ದು ಬಿರಿಯಾನಿಗೆ ಆಗಿಬಿಡ್ತು. ಟೈಮ್ ನೋಡಿದರೆ ಈಗ 6 ಗಂಟೆ ಆಯಿತು. ಫ್ರೈ ಒಂದು ಮಾಡಿಟ್ಬಿಟ್ರೆ ಅವ್ರಿಗೆ ಸ್ವಲ್ಪ ಬೇಗನೆ ಕರೆದು ಬಿಡ್ತೀನಿ. ಊಟ ಮಾಡಿ ಅವ್ರು ಹೋಗ್ಬಿಟ್ರೆ ಆಮೇಲೆ ಫ್ರೆಂಡ್ಸಿಗೆಲ್ಲ ಕರೆದು ಊಟ ಮಾಡಿಸ್ಬಿಟ್ರೆ ಆಗೋಗ್ಬಿಡುತ್ತೆ. ಚಿಕನ್ ಬಿರಿಯಾನಿ ಅಂತೂ ರೆಡಿ ಆಯ್ತಿದ್ದು. ಇದನ್ನು ತೆಗೆದು ಸೈಡಿಗಿಟ್ಟು ಇವಾಗ ಚಿಕನ್ ಕಬಾಬ್ ಫ್ರೈ ಮಾಡಿಬಿಡ್ತೀನಿ. ಇವಾಗ ಗಮ್ಮಗೆ ಅಂತ ಇದೆ. ಹಂಗೆ ಚಿಕನ್ ಬಿರಿಯಾನಿ ತಿಂದರೆ ತಿಂದೋರು ಅವ್ರು ಬೆಳ್ಳನೇ ಕಡ್ಕೊಂಡ್ಬಿಡ್ಬೇಕು, ಹಂಗಾಗ್ಬಿಟ್ಟಿದೆ ಚಿಕನ್ ಬಿರಿಯಾನಿಗೆ. ಮಸ್ತ್ ಮನೆಯೆಲ್ಲ ಘಮ 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 ಅಂತ ಇದೆ. ಇದನ್ನು ತೆಗೆದು ಕೆಳಗಿಟ್ಟು ಚಿಕನ್ ಫ್ರೈ ಮಾಡೋದಕ್ಕೆ ಇಟ್ಬಿಡ್ತೀನಿ. ಇಲ್ಲಿಗೆ ಇರಲಿ ಇದು. ಇದಾದಮೇಲೆ ಈಗ ಗ್ಯಾಸ್ ಮೇಲೆ ಒಲಿ ಮೇಲೆ ಕಬಾಬ್ಗೆ ಫ್ರೈ ಮಾಡಿಬಿಟ್ರೆ ಆಗೋಯ್ತು. ಗಮ್ಮಗೆ ಅಂತ ಇದೆ. ಮಸ್ತಿಗೆ ಎಲ್ಲರದು ಊಟಗೆ ಆದಮೇಲೆ ನಾವು ಹಾಕ್ಕೊಂಡು ಮಸ್ತಿಗೆ ತಿಂದಿಗೆ ಬಿಡಬೇಕು. ಹಂಗೆ ಚಿಕನ್ ಕಬಾಬ್. ಈಗ ಅತಿಥಿಗೆ ಮನೆಗೆ ಊಟಕ್ಕೆ ಬಂದರೆ ಯಾವುದಾದ್ರೂ ಒಂದು ಹಾಡಿಗೆ ಆಡಬೇಕು. ಅವ್ರಿಗೆ ನಾವು ಹಂಗೆ ಊಟಕ್ಕೆ ಬಡಿಸ್ಬಿಟ್ಟು ಅವ್ರಿಗೆ ಕುಂದರ್ಸಿಬಿಟ್ಟು ಅವ್ರ ಬಾಜಿಗೆ ನಾನು ಕುಂತುಬಿಟ್ಟು ಒಂದು ಹಾಡಿಗೆ ಆಡಬೇಕು. ಯಾವುದು ಆಡಬೇಕು? ಗಾನಾಗೆ ಆಡಿಬಿಟ್ರೆ ಅವ್ರಿಗೆ ಬಹುತಿಗೆ ಖುಷಿಗೆ ಆಗಿಬಿಡ್ತಾರೆ ಅವರು. ಇದಿಗೆ ಆಡ್ತೀನಿ, ಅತಿಥಿದಿಗೆ. तेरे दीदे घर गे ओ आओ अतिथि, तेरे दीदे घर गे ओ आओ अतिಥಿ, ಹೊಸದು ಬಾಗಿನ ಬೆಳಕಿನ ಹೊಸಿಲು ಬಾಗಿಲಲಿ ಬಾರ್ಗೆ ಅತಿಥಿ. ಇದಿಗೆ ಆಡ್ತೀನಿ. ಇಷ್ಟಿಗೆ ಆಯ್ತೀಗ. ಲಾಸ್ಟ್ ಇದೊಂದು ಸರ್ತಿಗೆ ಇದೆ. ಇದೊಂದು ಸರ್ತಿಗೆ ಆಗಿಬಿಡ್ತು. ನೋಡೋಣ. ಇದೆಲ್ಲ ಆದಮೇಲೆ ಸ್ವಲ್ಪ ಮನೆಗಿನೇ ಎಲ್ಲ ಕಾಮ್ಗೆ ಮುಗಿಸ್ಕೊಂಡು ಮನೆಗಿನೇ ಎಲ್ಲ ಒರೆಸ್ಕೊಂಡು ಅವ್ರಿಗೆ ಕರೆದು ಬಂದ್ಬಿಡ್ತೀನಿ. ಇವತ್ತು ಅವರು ಗಿರ್ಜಂದು ಅಕ್ಕ, ಪಾರಂದ್ಗೂ ಅಕ್ಕ, ಲಕ್ಷ್ಮಣದು ಅಕ್ಕಗೆ ನಂದು ಬಿರಿಯಾನಿಗೆ ಕಬಾಬ್ಗೆ ತಿಂದುಬಿಟ್ಟು ನಂದು ಹಾಡಿಗೆ ಕೇಳಿಬಿಟ್ಟು ಮಸ್ತಿಗೆ ಖುಷಿ ಬಿ ಆಗಿಬಿಟ್ಟು ಹೋಗ್ಬಿಡ್ತಾರೆ ಅವರು. ಪರಕ್ಕ, ಪರಕ್ಕ ಏನ್ ಮಾಡತ್ತೀಯ ಪರಕ್ಕ? ಯಾರು? ಓ ಗಿರ್ಜಿಯನ? ಏನಾಗಿರ್ಜಿ? ಬಾರ ಬಾ, ಏನ್ ಮಾಡತ್ತಿ? ಬಾರ ಯವ್ವ ಬಾ, ನನಗೂ ಬ್ಯಾಸರಾಗತ್ತಿತ್ತು ನೋಡು. ಬಾ, ಬ್ಯಾಸರಾಗತ್ತಿತ್ತು ನೋಡವ್ವ. ಇನ್ನ ಯಾರು ಬರೋವಲ್ರಂತೇಳಿ ಹಂಗ ಕಾಯ್ಕೊಂತ ಕುಂತಿದ್ನಿ. ಯಾರು ಬರ್ತಾರ ನಮ್ಮ ಮನೆ ಕಡೆಗೆ ಅಂತೇಳಿ. ಚಲೋ ಆತ್ ನೋಡವ್ವ ನೀ ಬಂದಿದ್ದ. ಏನವ, ನನ್ನ ಮನ್ಯಾಗಂತೂ ಸಾಕಾಗ್ಬಿಟ್ಟೈತೆ ನೋಡೋ. ಒಂದು ದಿನ ಅಡುಗೆ ಮಾಡಲಿಲ್ಲ ಅಂದ್ರೂ ನಮಗೇನು ಇದನ್ನ ಇಲ್ಲ ನೋಡವ ಕರೆನ ಕಡೆ. ಯಾಕೆ ಏನಾತ? ಇವತ್ತು ಊಟಕ್ಕೆ ಅಲ್ಲಿ ಹೊಂಟೇವಲ್ಲ ಯವ್ವ, ಮತ್ತು ಪಾತಿಯವ್ರ ಮನೆಗೆ ಹೊಂಟೇವಿ. ಅದಕ್ಕೆ ಏನಾತ? ಯವ್ವ ಮುಳ್ಳು ಬಡಿಲಿ ನಾ ಏನೋ ಅಲ್ಲಿ ಹೋಗಿ ಉಂಡು ಬರ್ತೇವಿ. ಮನೆಯವ್ರಿಗೆ ಬೇಕಲ್ಲ ಯವ್ವ, ಗಂಡಿಗೂ ಅತ್ತಿಗೆ ಮಕ್ಕಳಿಗೆ ಸಾಕಾಗ್ಬಿಟ್ಟೈತೆ ಯವ್ವ. ರೊಟ್ಟಿ ಮಾಡ್ತೇವೆ, ರೊಟ್ಟಿ ನಿನ್ನೆ ಅದಾವ ಬಡ್ದಿದ್ದು ತಿನ್ನಂತಂದ್ರೆ ಇಲ್ಲಂತ ಅವ್ರಿಗೆ. ಬಿಸಿ ಬಿಸಿ ಚಪಾತಿನೇ ಬೇಕಂತವ್ರಿಗೆ. ಈಗ ನೋಡಿ, ಈಗ ಮತ್ತೆ ಚಪಾತಿ ಮಾಡಿದ್ನಿ. ಈಗೆಲ್ಲ ಅಡುಗೆ ಮಾಡಿಟ್ಟು ಮತ್ತೆ ಅವ್ರ ಮನೆಗೆ ಹೋಗೋದು ನೋಡವ. ಈಗ ತಿನ್ನಾಕ ಕಡೆ ಬ್ಯಾಸರ ಆಗ್ಬಿಟ್ಟಿತ್ತು. ಆ ಕಡೆ ಅದರ ಮುಗಿಸಿ ಕುಂತಿದ್ನಿ. ಚಲೋ ಆತ, ಯಾರು ಬಿಡಾಡ ಬರೋಲ್ರಂತೆ ಕಾಯ್ಕೊಂತ ಕುಂತಿದ್ನಿ. ನೀ ಬಂದೆಲ್ಲ ಚಲೋ ಆತ್ ನೋಡುವ ನನಗೆ. ಹೌದೇನ ಯವ್ವ? ನಂದು ಅದ ಹಣೆ ಬರಬಿಡ ಯವ್ವ. ಮನ್ಯಾಗ ನಿನ್ನೀಗ ಒಂದಿಟ್ಟು ರೊಟ್ಟಿ ಅದು ಮಾಡಿಟ್ಟಿದ್ನೆ. ಮುಂಜಾನೆ ಒಂದು ಸ್ವಲ್ಪ ಪಲ್ಯ ಮಾಡಿದ್ನೆ. ಅಂದ್ರೆ ಅರ್ಬಿ ಅದು ಒಗ್ಯಾಕೆ ಹೋಗಿದ್ವಿ ಅಲ್ಲ, ಅವಾಗ ಒಂದಿಟ್ಟು ಪಲ್ಯ ಮಾಡಿಬಿಟ್ಟಿದ್ನೆ. ಈಗೇನಿಲ್ಲ, ಒಂದಿಟ್ಟು ಅನ್ನ ಮಾಡೀನಿ. ಅದ ಪಲ್ಯ ಒಳಗೆ ತಿಂತೇನೆ ಅಂತಂದಾರ. ಏನು ಅದ ನನ್ನ ಗಂಡ ಅದ ನನ್ನ ಮಗ ತಿಂತಾರಂತ. ಇನ್ನೇನಿಲ್ಲ ನೋಡುವ. ನಾನಂತೂ ಮಸ್ತಂಗೆ ಹೇಳ್ಬಂದೆ ಅವ್ರಿಗೆ, ಇವತ್ತು ನೀವು ಎಂಜಾಯ್ ಮಾಡಿರಿ, ಅಡುಗೆ ಎಲ್ಲ ನೀವೇ ತಿಂದು ಖಾಲಿ ಮಾಡಿಬಿಡ್ರಿ, ನಾ ಹತ್ರ ಮನ್ಯಾಗ ಊಟ ಮಾಡಂಗಿಲ್ಲ ಅಂತೇಳಿ ಹೇಳ್ಬಿಟ್ಟಿನಿ. ಎದಕ್ಕಂತ ಕೇಳಿದ್ರೆ ಹಿಂಗಂತ ಅನ್ನಿ. ಬರೇ ನಿಂದು ಮನೆ ಪಡಾಳಿ ಅರ್ಸ್ಕೊಂತ ಅವ್ರ ಮನೆಗೆ ಏನು ಮಾಡ್ರಿ ಇವ್ರ ಮನೆಗೆ ಏನು ಮಾಡ್ರಿ ಅಂತ ತಿಳ್ಕೊಂತ ಹೋಗ್ಬಿಡೋದು ನೋಡಿ ನಿನ್ನ ಜೀವನ ಅಂತ ಬೈಯಾಕತ್ತಾರ ನನ್ನ ಗಂಡ. ಅವ್ರ ಮಾತಿಗೆ ಯಾರು ಕಿವಿ ಕೊಡ್ತಾರಂತೆ. ಈ ಕಡೆ ಹೋದ್ರೆ ಈ ಕಡೆ ಕೇಳಿ ಈ ಕಡೆ ಬಿಟ್ಕೊಟ್ಟ ಬಂದೆ ನೋಡ. ಅದಕ್ಕೆ ವಟ ಅಂತಾನಂತೇಳಿ ನಿನ್ನ ಜೊತೆಗೆ ಒಂದಿಟ್ಟು ಕುಂತು ಮಾತಾಡಿದ್ನಂದ್ರೆ ಜಾಸ್ತಿ ಹೊಟ್ಟೆ ಹಸೋಗ್ತೈತಲ್ಲ. ಜಾಸ್ತಿ ಹೊಟ್ಟೆ ಹಸೋದ್ರೆ
ಮಸ್ತಂಗೆ ಬಿರಿಯಾನಿ ಪೀಸ್ ಮಸ್ತಂಗೆ ಹೊಡಿಬೋದು. ಅದಕ್ಕೆ ಬಂದಿನಿ ನೋಡಿ ನಿನ್ನ ಕಡೆ ಮಾತಾಡ್ಕೊಂಡು ಕುಂದ್ರೋಣಂತೆ. ಕಮಲಕ್ಕನ ಕಡೆಗೆ ಹೋಗೋಣ ಅಂತ ಅನ್ಕೊಂಡ್ನವ. ಆಕೇನು ಹೊರಗೆ ಕಾಣಲಿಲ್ಲ ನನಗೆ. ಈಗ ಹೆಂಗಿದ್ರು ಅವ್ರ ಮನೆ ಕಡೆಗೆ ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲೇ ನಿಂತು ನೋಡಿದ್ನಿ ನಿಮ್ಮ ಮನೆ ಕಡೆಗೆ, ಏನು ಕಾಣಲಿಲ್ಲ. ಅದಕ್ಕೆ ನಿಮ್ಮ ಕಡೆಗಾರ ಬಂದು ಆಮೇಲೆ ಇಬ್ಬರು ಸೇರಲ್ಲಿ ಹೋದ್ರೆ ಆತಂತ ಹೇಳಿ ಬಂದೆ ನೋಡಿ ಈ ಕಡೆ. ಚಲೋ ಮಾಡಿದ್ವಿ ಬಿಡಯ್ಯವ, ಚಲೋ ಆತ ಮಸ್ತಂಗೆ. ಅದಕ್ಕೆ ನಾನು ಮಧ್ಯಾಹ್ನ ಜಾಸ್ತಿ ಊಟನ ಮಾಡಿಲ್ಲ ಯವ್ವ. ಈಕೆ ಮಧ್ಯಾಹ್ನ ಕರಿತೇನೆ ಅಂತ ಅಂದಿದ್ಲ, ಮತ್ತು ಮಧ್ಯಾಹ್ನ ಕರೀಲಿಲ್ಲ. ಇದ್ದಿದ್ದು ಅದ ನಾಷ್ಟ ಒಂದಿಟ್ಟು ಒಗ್ಗರಣೆ ಹಾಕಿದ್ನಿ, ಅದನ್ನ ಒಂದಿಟ್ಟು ಉಳಿದಿತ್ತು, ಅದನ್ನ ತಿಂದು ಕುಂತಿದ್ನಿ. ಅದು ಒಂದು ಸ್ವಲ್ಪ ಬೇಕಾ ಬೇಡ ಅಂತೇಳಿ ತಿನ್ನೊಂದು 2 ತಿಂದು ಚಹಾ ಕುಡಿದಿದ್ನಿ, ಸಾಕಾಗ್ಬಿಟ್ಟಿತ್ತು ಅದ. ಮತ್ತು ಮಧ್ಯಾಹ್ನ ತಿನ್ನಂದ್ರೆ ಇನ್ನು ರಾತ್ರಿ ಊಟ ಹೋಗಂಗಿಲ್ಲ ಅಂತೇಳಿ ನಾನು ಹಸ್ಕೊಂತ ಕುಂತೇನೆ. ಕಮಲಕ್ಕ ಇನ್ನೇನು ಮಾಡ್ಯಾಳ, ಲಕ್ಷ್ಮಕ್ಕ ಏನು ಮಾಡ್ಯಾಳ ಅನ್ನೋದೇವ್ರಿಗೆ ಗೊತ್ತ. ನೋಡೋಣಂತೆ. ಚಲೋ ಆತ್ ನೀ ನನ್ನ ಕಡೆಗೆ ಬಂದಿದ್ದ, ಅಕ್ಕಿ ಕಡೆಗೆ ಹೋಗೋಣ ಅಂತ ನಡಿ. ಏನು ಚಹಾ ಮಾಡ್ತೀವಿ? ಚಹಾ ಮಾಡ್ಲೇನ? ಚಹಾ ಕುಡಿತೇನ? ಚಹಾ ಕುಡಿದು ಹೋಗೋಣ. ನೋ ಚಾಗಿ ಕುಡ್ದಿಂಗ್, ಓನ್ಲಿ ಬಿರಿಯಾನಿ ಪೀಸ್ ಕಬಾಬ್ ಜಗ್ಗಿಂಗ್ ಕಾಮ್ ಗೋಯಿಂಗ್ ಲಕ್ಷ್ಮಕ್ಕ ಹೌಸ್. ನೀನು ನಿನ್ನ ಇಂಗ್ಲೀಷು ಯವ್ವ ನೀ ಇದ್ರೆ ಟೈಮ್ ಪಾಸ್ ಹೆಂಗೆ ಟೈಮ್ ಹೋಗ್ತೈತೆ ಅನ್ನೋದು ಗೊತ್ತಾಗಂಗಿಲ್ಲ. ನೋಡ್ಲೆ ನಡಿ ಹೋಗೋಣ ಅಂತಂದಿದ್ರ. ಲಕ್ಷ್ಮಕ್ಕ ಏನು ಮಾಡತ್ತಿ? ಲಕ್ಷ್ಮಕ್ಕ ಬಾರ ಹೊರಗೆ. ಯಾರು? ಅಯ್ಯಯ್ಯವ್ವ ಯಾರಂತ ಒಳಗೆ ಕುಂತು ಕೇಳ್ತಿಯಲ್ಲ ಯವ್ವ, ಬಾರ ಯವ್ವ ಹೊರಗೆ. ನಾವು ಲಕ್ಷ್ಮಕ್ಕ ಇದು ಗಿರಿಜಕ್ಕ ಪಾರಕ್ಕ ಬಂದೇವಿ, ಬಾರ ಯವ್ವ ಹೊರಗೆ. ಏನ್ಲೇ ಬಿಡಾಡ್ಯಾರ ಇಷ್ಟು ಲಗುನ ಬಂದಿರಿ? ಏನು ಇಷ್ಟು ಲಗುನ ಹೋಗಿ ಅವ್ರ ಮನೆಗೆ ಏನು ಕುಂದ್ರೋದೈತೇನ್ಲೇ ಕಾಯ್ಕೊಂತ? ಅಯ್ಯಯ್ಯವ್ವ ಇಲ್ಲ ಯವ್ವ, ಅವ್ರ ಮನೆಗೆ ಇಷ್ಟು ಲಗು ಯಾಕೆ ಹೋಗಿ ಕುಂದ್ರೋಣಂತ. ಇನ್ನು ಈಗ 5 ಗಂಟೆ ಏನೋ 5:30 ಆಗೈತೆ ಟೈಮ್. ಏನು ಬಿಡ ಯವ್ವ, ಅದು ಮನ್ಯಾಗ ಬ್ಯಾಸರ ಆಕತ್ತಿತ್ತ, ಅದಕ್ಕೆ ಒಂದಿಟ್ಟು ಮಾತಾಡ್ಕೊಂತಾರ ಕುಂದ್ರೋನು. ಕುಂತಂದ್ರೆ ಒಂದಿಟ್ಟು ಹೊಟ್ಟೆರು ಜಾಸ್ತಿ ಹಸು ಆಗ್ತೈತಿ, ಒಂದಿಟ್ಟು ಮಸ್ತಂಗೆ ಅವ್ರ ಮನ್ಯಾಗ ತಿನ್ಬೋದು ಜಾಸ್ತಿ ಅಂತೇಳಿ ಬಂದೇವು ನೋಡಿ ಇಬ್ರು ಮಾತಾಡ್ಕೊಂತ ಕುಂದ್ರಾಕ. ಅಂದಂಗೆ ನೀ ಏನು ಮಾಡಾತಿದ್ದಿ? ಹೌದನ? ಯವ್ವ ಏನು ಮಾಡ್ತೀರಿ ಬಿಡ ಯವ್ವ, ನನ್ನ ಬಾಳೆ ಬೆಂಗಡಿಗೆ ಎದ್ದೈತಿ ನೋಡ ಯವ್ವ. ಏನು ಮಾಡ್ತಿ? ನಂದು ಪರಿಸ್ಥಿತಿ ಎದಕ್ಕೂ ಬೇಡ ನೋಡವ್ವ, ಹಂಗಾಗ್ಬಿಟ್ಟೈತಿ. ಯಾಕ ಲಕ್ಷ್ಮಕ್ಕ ಏನಾತಂತದ? ಯವ್ವ ಏನು ಕೇಳ್ತಿದ್ದಿ ನಂದು? ಅಯ್ಯೋ ದೇವ್ರೆ, ಮಧ್ಯಾಹ್ನ ಒಂದಿಟ್ಟು ಮಕ್ಕೊಳ್ಳೋಣ ಅಂತೇಳಿ ಹಂಗೆ ಅಡ್ಡಾಗಿನವ ಒಂದು ಈಟು ಅಲ್ಲೇ ನಿದ್ದೆ ಹೋಗ್ಬಿಟ್ಟೈತಿ. ಏನೋ ನಿದ್ದೆ ಗಣ್ಯಾಗ ಗಿರ್ಜಕ್ಕ ನಂದು ಚಿಕನ್ ಪೀಸ್ ತೊಗೊಂಡಿದ್ಲು ಅಂತ, ಕಬಾಬ್ ಪೀಸ್. ಅದನ್ನ ಬಡ್ಬಡ್ಸಿನ ನೋಡ ಒಂದಿಟ್ಟು. ನಾನು ಗಂಡ ನಿಂತು ಬಿಟ್ಟೈತಿ ಯವ್ವ, ಕುಡುಕ್ ನನ್ನ ಹಾಟೆ. ನೀ ನನಗೆ ಬಿಟ್ಟು ಬಿರಿಯಾನಿ ತಿಂದಿ, ನೀ ನನಗೆ ಬಿಟ್ಟು ಕಬಾಬ್ ತಿಂದಿ, ಅದು ಹೆಂಗೆ ನೀ ನನಗೆ ಬಿಟ್ಟು ತಿಂದಿ ನೀನಂತೇಳಿ ನಿಂತು ಬಿಟ್ಟೆ ಯವ್ವ. ಒತ್ತ ಜಾಡಿಸಿ ಹೇಳ್ತೀನಿ, ಪಲಂಗ ಮ್ಯಾಲಿನ ಕೆಳಗೆ ಬಿದ್ನೆ ಯವ್ವ. ನನ್ನ ನಡ ಅನ್ನೋದು ಹೋಗ್ಬಿಟ್ಟೈತಿ. ಒಂದಿಟ್ಟು ಕುಂದ್ರೊಂಡು ಬರ್ರಿ ಯವ್ವ, ಕುಂತು ಮಾತಾಡೋಣ, ನಿಂದ್ರಕ್ಕ ಆಗವಲ್ತೆ. ಅಯ್ಯೋ ಲಕ್ಷ್ಮಕ್ಕ ಹಂಗ ಮಾಡಿದ್ರ ಗೌಡ್ರ? ಹೂನಯ್ಯವ್ವ, ಅದು ಹೆಂಗೆ ನೀ ನನಗೆ ಬಿಟ್ಟು ಹೋಗ್ತಿ? ನಾನು ನೋಡ್ತೇನೆ, ನನಗೂ ನೀ ಆಮೇಲೆ ಹಂಗಲ್ಲ ಹಿಂಗೆ ಅಂತನ್ನೇಯವ್ವ, ಇನ್ನೂ ಹೋಗಿಲ್ಲ ಅಂತೇಳಿ. ಅಯ್ಯೋ ನಿಂತು ಬಿಟ್ಟನಯ್ಯವ್ವ, ನೀವು ಹೋದ್ರೆ ನನಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ನೀ ಅದು ಹೆಂಗೆ ಹೋಗ್ತೀಯ ನಾನು ನೋಡ್ತೇನೆ. ನೀನು ಹೋಗ್ಬೇಡ, ನಾನು ಹೋಗಂಗಿಲ್ಲ, ಇಲ್ಲ ನೀವು ಹೋದ್ರೆ ನನಗೆ ಕರ್ಕೊಂಡು ಹೋಗು ಅಂತೇಳಿ ನಿಂತು ಬಿಟ್ಟನಯ್ಯವ್ವ. ನನ್ನಂತೂ ಜಲಮ ತಿಂದು ಅನ್ಸ್ಬಿಟ್ಟಾನ ನೋಡವ್ವ, ನನಗೆ ಸಾಕಾಗ್ಬಿಟ್ಟೈತೆ ಯವ್ವ ನನಗೆ. ಇರ್ಲಿ ಬಾರ ಲಕ್ಷ್ಮಕ್ಕ, ಏನಾಗ್ತೈತಿ? ಏನು ಗೌಡ್ರು ಬಂದ್ರೆ ಏನು ದೊಡ್ಡ ಡಬ್ರಿ ಎಲ್ಲ ತಿಂದು ಖಾಲಿ ಮಾಡಿದ್ರಾಗ ಅಷ್ಟ ಅದಾರ. ಇರ್ಲಿ ನಡಿ, ಹಿಂಗಿಂಗ ಅಂತ ಹೇಳಿದ್ರೆ ಪಾಪಕ್ಕೆ ಏನು ಪಾತಕ್ಕ ಏನು ಅನ್ನಂಗಿಲ್ಲ. ಆಕಿನ ಪಾಪ ಭಾಳ ಚಲೋ ಮನುಷ್ಯಾಳ, ಏನು ಅನ್ನಂಗಿಲ್ಲ. ನಡಿ ಹೋಗೋಣ ಅಂತ ಕರ್ಕೊಂಡು ಹೋಗೋಣ ತಗೋ, ಗೌಡ್ರಿಗೆ ಕರ್ಕೊಂಡು ಹೋಗೋಣ. ಪಾಪ ಅವರು ತಿನ್ನೋದ್ರಾಗ ಏನಂತೂ ತಿಂತಾರಂತ ಅಷ್ಟ. ಯವ್ವ ಅಷ್ಟ ಮಾಡ್ಬೇಕಾಗಿತ್ತ ಕಡೆ. ಏನು ಬಿಡ ಯವ್ವ, ಈ ಗಂಡುಗಳು ಯಾರು ಎಂಥ ಗಂಡುಗಳಿದ್ರು ಈ ಕುಡುಕು ನನ್ನ ಆಟ ಗಂಡುಗಳು ಇರಬಾರ್ದ ಯವ್ವ. ತಾಯಿ ಸಾಕಾಗ್ಬಿಡ್ತೈತ ಕಡೆ. ನಾನು ನೋಡ ನಿದ್ದೆ ಗಣ್ಣಾಗ ಬಡಿಸ್ಬಿಟ್ಟೇನೆ. ಅದು ನಿಂತು ಕೇಳಿಸ್ಕೊಂಡು ಇಷ್ಟೆಲ್ಲ ಆಟ ಹಚ್ಚಿಬಿಟ್ಟಾನ ನೋಡು. ಏನು ಮಾಡ್ತಿ? ಆಯ್ತು, ಮತ್ತೇನು ಮಾಡೋದು, ಕರ್ಕೊಂಡು ಹೋಗೋಣ ಅಂತ ಕಡೆ.